ಕಿಪಿ ನಾವು ಫಸ್ಟ್ ಜಗಳ ಆಡ್ಕೊಂಡು ಸ್ವಲ್ಪ ದೂರ ಆಗಿದ್ವಿ. ಇವಾಗ ಜಸ್ಟ್ ಒಂದು 3 ಮಂತ್ ಆದ್ಮೇಲೆ ನಾವು ಮತ್ತೆ ಒಂದಾಗಿದ್ವಿ. ಇದಕ್ಕೆ ಏನಾದ್ರು ಹೇಳ್ತೀಯ? ಮತ್ತೆ ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡ್ತಿದ್ದಾರೆ ಇವಾಗ ಒಂದಾಗಿದ್ದಕ್ಕೆ. ಇದ್ರ ಬಗ್ಗೆ ಏನ್ ಹೇಳ್ತೀಯ ನೀನು? ತೂ ತಗಳಪ್ಪ, ಮತ್ತೆ ಸ್ಟಾರ್ಟ್ ಆಯ್ತು. ಲೋ ಮುತ್ತು, ಕಿಪಿ ಕಿರ್ತಿ ಲೋ ಮಾಡಿದಾಗ ಬಿಟ್ಟು ಹೋದಾಗ ಕವನುಗಳಿವೆ, ಚಪ್ಪರು, ಲೋಪರು, ಕಂತ್ರಿ, ಬೇವರ್ಸೆ ಅಂತ. ನಿಂಗೆ ಅವಾಗ ಲೈಕ್ ಬರ್ತಿರಲಿಲ್ಲ, ಫಾಲೋವರ್ಸ್ ಬರ್ತಿರಲಿಲ್ಲ. ಅದಕ್ಕೋಸ್ಕರ ಅವ್ರ ಬಗ್ಗೆ ನೀನೇ ಸುಮ್ಮನೆ ವಿಡಿಯೋ ಮಾಡಿವೆ, ಜನಗಳು ಕಮೆಂಟ್ ಆಗ್ತಾರೆ ಅಂತ. ಇವಾಗ ಮತ್ತೆ ಲೈಕ್ ಬೇಕು, ವ್ಯೂಸ್ ಬೇಕು, ಮತ್ತೆ ಒಂದಾಗಿದ್ಯಾ. ಲವ್ ಮಾಡ್ತಿದ್ರೆ ಅವ್ರು ಬಿಟ್ಟೋದ್ರೂ ಎಲ್ಲನೇ ಇರಲಿ, ಖುಷಿಯಾಗಿರಲಿ ಅಂತ ನಮ್ಮ ಮನಸ್ಸಲ್ಲಿ ಬಯಸ್ಬೇಕು. ನೀನು ಹಂಗಲ್ಲ, ಸುಮ್ಮನೆ ಮತ್ತೆ ಒಂದಾಗಿದ್ದೆ, ಸ್ವಲ್ಪ ಫಾಲೋವರ್ಸ್ ಆದಮೇಲೆ ಬೇರೆ ಹುಡುಗಿನ ಮದುವೆ ಐತಿ, ಅವ್ಳನ್ನ ಬಿಡ್ತೀರಾ. ನಿಮ್ಮದು ಪರ್ಸನಲ್ ಮಾಡಿಕೊಡ್ರು, ಜನಗಳ ಮುಂದೆ ಯಾಕೆ ಬಂದು ನೀವು ಇದೆಲ್ಲ ಪರ್ಸನಲ್ ಮಾಡಿಕೊಳ್ಳಿ, ಜನಗಳ ಮುಂದೆ ಬಂದು ಯಾಕೆ ಈ ಥರ ಬಡ್ಕೊಂಡು ಸಾಯ್ತೀರಾ? ನಿಮ್ಮ ಲವ್ ಮಾಡ್ತೀರಾ, ಪರ್ಸನಲ್ ಮಾಡಿಕೊಳ್ಳಿ. ಲೈಕ್ಗೋಸ್ಕರ, ವ್ಯೂಸ್ಗೋಸ್ಕರ ಈ ಥರ ಡ್ರಾಮಾ ಮಾಡಲ್ಲ. ಅವ್ಳು ಬಿಟ್ಟು ಹೋದಾಗ ನಾಲ್ಕು ಕವನಗಳು ಹೇಳಿವೆ ಬೈಕಂಡು. ಅವ್ಳು ಕಿಪಿ ಕೀರ್ತಿ ಬಂದರು, ಅಯ್ಯೋ ಜನರೇ ದೊಚ್ಚು ಮೋಸ ಮಾಡ್ಬಿಟ್ಟೆ ಅಂತ ಆ ಹುಡುಗಿ ಹೇಳ್ತು. ಮತ್ತೆ ಒಂದಾಯ್ತೀರ ನೀವು. ಒಂದಾದರೆ ನಿಮ್ಮಂಗೆ ಲಕ್ಷಾಂತರ ಜನಗಳು ಲವ್ ಮಾಡ್ತಾರೆ, ನಿಮ್ಮಂಗೆ ಆಡ್ತಾರ. ಲೈಕ್ ಬೇಕು, ವ್ಯೂಸ್ ಬೇಕು, ಮತ್ತೆ ಒಂದಾಗಿದ್ಯಾ. ನೀನು ಓಪನ್ ಚಾಲೆಂಜ್ ಕೊಡ್ತೀನಿ. ಆ ಹುಡುಗನ ಮದುವೆ ಐತೆ, ಹುಡುಗಿನ ನೀನು ಹುಡುಗಿ ಮದುವೆ ಆಮೇಲೆ ಕೂಡಿ ಬಾಳಿ, ಅದು ಲವ್ವು. ಬೇಕಾ ಬಿಟ್ಟು ತೀಟೆಗೋಸ್ಕರ ಯಾವುದೋ ಇಲ್ಲ ನಿಮ್ದು. ಎಂಟಾಣಿ ಶೋಕಿಗಳು, ಖಾಲಿಪಾಳಿ ಶೋಕಿಗಳು, ರಘುಕ ಸೈಡ್ಗೆ ಡಮ್ಮಿ ಬುಲೆಟ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.